ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ನಗರ ಯಲಹಂಕ ತಾಲೂಕಿನ ಚಲ್ಲಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಇಂಗ್ಲಿಷ್ ಮತ್ತು ಕನ್ನಡ ಶಾಲೆ ಹಲವು ವಿಶೇಷತೆಗೆ ಹೆಸರಾಗಿದೆ. ವಿದ್ಯಾರ್ಥಿಗಳಿಲ್ಲದೆ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡ್ತಾ ಇರುವ ಈ ಕಾಲಘಟ್ಟದಲ್ಲಿ ಚಲ್ಲಹಳ್ಳಿಯ ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಗೆ 40ರಿಂದ 50ಕ್ಕೂ ಹೆಚ್ಚು ಮಕ್ಕಳು LKG, UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಶಾಲಾ ದಾಖಲಾತಿಗಾಗಿ ಶಿಕ್ಷಕರು ಮತ್ತು ಗ್ರಾಮಸ್ಥರು ಸೊನ್ನೆನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 16 ಹಳ್ಳಿಗಳಿಗೆ ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳನ್ನ ಅಡ್ಮಿಷನ್ ಮಾಡುವಂತೆ ಕೇಳ್ಕೊಂಡಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ ಗ್ರಾಮೀಣ ಭಾಗದ ಮಕ್ಕಳು ಮತ್ತು ನಗರ ಪ್ರದೇಶದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ. ಸರ್ಕಾರಿ ಶಾಲೆಯ ಗತ್ತು ಗಮ್ಮತ್ತನ್ನ ಶಾಲೆಯ ಪಾಠ ಪ್ರವಚನಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಚಲ್ಲಹಳ್ಳಿ ಈ ಶಾಲೆ ಮತ್ತು ಸೊನ್ನೆನಹಳ್ಳಿಯ ಗ್ರಾಮ ಪಂಚಾಯತಿಯ ಈ ಶಾಲೆ ಯಶಸ್ವಿಯಾಗಿದೆ ಅಂತ ತಪ್ಪಾಗಲ್ಲ. ಕಾರಣ ಚಲ್ಲಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 7ಕ್ಕೂ ಹೆಚ್ಚು ಜನ ಟೀಚರ್ಸ್ ಇದ್ದಾರೆ. ಅದರಲ್ಲಿ 3 ಜನ ವಿಷಯಾಧಾರಿತ ಪಾಠ ಮಾಡ್ತಾ ಇದ್ರೆ, ಒಬ್ಬರು ಜಾನಪದ ಟೀಚರ್, ಮತ್ತೊಬ್ಬರು ಯೋಗ ಟೀಚರ್, ಮತ್ತೊಬ್ಬರು PT ಟೀಚರ್, ಇಂಗ್ಲಿಷ್ ಟೀಚರ್ ಸಹ ಇದ್ದಾರೆ. ಈ ಎಲ್ಲ ವಿಶೇಷತೆಗಳಿಗೆ ಕಾರಣ ಚಲ್ಲಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರ ಕಾಳಜಿ. ಶಾಲೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರೋದ್ರಿಂದ ಇಷ್ಟೆಲ್ಲ ಒಳ್ಳೆ ಕೆಲಸಗಳಾಗ್ತಾ ಇದೆ. WME EGIS ಅಂತಕ್ಕಂಥ ಕಂಪನಿಗಳು CSR ಅನುದಾನದಡಿ ಈ ಚಲ್ಲಹಳ್ಳಿ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ದತ್ತು ತಗೊಂಡು ಶಾಲೆನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇಲ್ಲಿ ಅತ್ಯಾಧುನಿಕ 10ಕ್ಕೂ ಹೆಚ್ಚು ಕಂಪ್ಯೂಟರ್ಗಳನ್ನ ಶಾಲೆಯಲ್ಲಿ ಅಳವಡಿಸಲಾಗಿದೆ. LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 7th ವರೆಗೂ ಅಂದ್ರೆ 1ರಿಂದ 7ನೇ ತರಗತಿವರೆಗೂ ಇಲ್ಲಿ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ. ಈ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಯಲಹಂಕದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ SR ವಿಶ್ವನಾಥ್ ರವರ ಕೊಡುಗೆ ಅಪಾರ. ಹಾಗೇನೆ ಚಲ್ಲಹಳ್ಳಿಯ ಯುವಕರು ಗ್ರಾಮಸ್ಥರು ಹೆಚ್ಚು ಒತ್ತು ನೀಡಿ ಶಾಲೆ ಅಭಿವೃದ್ಧಿಗೆ ದುಡಿತಾ ಇದ್ದಾರೆ. ಇಷ್ಟೆಲ್ಲ ದುಡಿತಾ ಇರೋ ಪರಿಣಾಮ ಗಡಿ ಭಾಗದಲ್ಲಿ, ಬೆಂಗಳೂರು ನಗರ ಜಿಲ್ಲೆ ಗಡಿ ಭಾಗದಲ್ಲಿ ಈ ಶಾಲೆ ಇದ್ರೂ ಸಹ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಶಾಲೆ ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ನೀಡ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ರೀತಿಯ ಸ್ಪರ್ಧೆಗಳಲ್ಲೂ ಭಾಗಿಯಾಗ್ತಾ ಇದ್ದಾರೆ. ಆದ್ದರಿಂದ ನೀವು ಅಂದರೆ ಚಲ್ಲಹಳ್ಳಿ, ಸೊನ್ನೆನಹಳ್ಳಿ, ಬ್ಯಾತ ಈ ಸುತ್ತಮುತ್ತ ಇರ್ತಕ್ಕಂತಹ ಮಕ್ಕಳು LKG, UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನು ಇಂಗ್ಲಿಷ್ ಮೀಡಿಯಮಲ್ಲಿ ಓದಬೇಕು, ಚೆನ್ನಾಗಿ ಕನ್ನಡ ಮೀಡಿಯಮಲ್ಲಿ ಓದಬೇಕು ಅಂತಂದ್ರೆ ತಪ್ಪದೇ ಈ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸಿ. ಈ ಎಲ್ಲ ವಿಚಾರಗಳ ಬಗ್ಗೆ ಪೋಷಕರು, ಮಕ್ಕಳು, ವಿದ್ಯಾರ್ಥಿಗಳು ಹಾಗೇನೆ ಶಿಕ್ಷಕರು ತುಂಬಾ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸರ್, ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿಸಬೇಕು ಅಂತ ಹೇಳಿ ಈ ವರ್ಷ ಸರ್ಕಾರದಿಂದಲೇ ಒಂದು ಆದೇಶ ಆಗಿದೆ. ಈ ಆದೇಶ ಪ್ರಕಾರ ಈ ಸರಿ 30% ಮಕ್ಕಳ ಹಾಜರಾತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಆದೇಶ ಹೊರಡಿಸಿರೋ ದೃಷ್ಟಿಯಿಂದ ಎಲ್ಲ ಸರ್ಕಾರಿ ಶಾಲೆಯರು ಕೂಡ ದಾಖಲಾತಿ ಆಂದೋಲನ ಹಮ್ಮಿಕೊಂಡಿದ್ದೀವಿ. ನಮ್ಮ ಚಲ್ಲಹಳ್ಳಿ ಸರ್ಕಾರಿ ಶಾಲೆಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಅಲ್ಲೆಲ್ಲ ಪೋಷಕರನ್ನ ಮನವೊಲಿಸಿ ಅವರಂತರ ಮಾತನಾಡಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಸೇರಿಸಬೇಕು ಅಂತ ಹೇಳಿ ನಾವು ಹೇಳ್ತಾ ಇದೀವಿ. ಅವರಿಂದ ಉತ್ತಮ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಮಗೆ ದೊರಕ್ತಾ ಇದೆ ಸರ್. ಮತ್ತೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಮ್ಮ ಚಲ್ಲಹಳ್ಳಿ ಶಾಲೆ ಉದಾಹರಣೆಯನ್ನು ಕೊಡೋದಾದ್ರೆ, ಇಲ್ಲಿ LKG ಇಂದಲೂ ಕೂಡ ಪ್ರಾರಂಭ ಮಾಡಿದ್ದೀವಿ. LKG, UKG ಇದೆ, 1ರಿಂದ 5ನೇ ತರಗತಿವರೆಗೂ ಮಾಧ್ಯಮ ಇದೆ. ಜೊತೆಗೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಅತ್ಯುತ್ತಮವಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೂಡ ನಾವು ಇಲ್ಲಿ ಒದಗಿಸ್ಕೊಂಡಿದ್ದೀವಿ. ಜೊತೆಗೆ ಒಳ್ಳೆಯ ನಮ್ಮ ಶಿಕ್ಷಕರ ಒಂದು ಒಕ್ಕೂಟ ಕೂಡ ಇದೆ. ಎಲ್ಲ ಸಬ್ಜೆಕ್ಟ್ ವೈಸ್ ನಮ್ಮಲ್ಲಿ ಶಿಕ್ಷಕರಿದ್ದಾರೆ, PE ಟೀಚರ್ ಇದ್ದಾರೆ, ಮತ್ತೆ ಮ್ಯೂಸಿಕ್ ಟೀಚರ್ ಇದ್ದಾರೆ. ಮತ್ತೆ ನಮ್ಮ ಸರ್ಕಾರಿ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಸಂಪೂರ್ಣವಾಗಿ ಒದಗಿಸ್ಕೊಂಡಿದ್ದೀವಿ ಸರ್. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಹೆಚ್ಚಿಸಬೇಕು ಅಂತೇಳಿ ನಾವು ಎಲ್ಲ ಕಡೆ ದಾಖಲಾತಿ ಆಂದೋಲನ ಮಾಡ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಸ್ಮಾರ್ಟ್ ಕ್ಲಾಸಸ್ ಇದಾವೆ. ಈಗ ಕೆಲವು ಸಂಸ್ಥೆಗಳಿಂದ CSR ಫಂಡ್ ಅಲ್ಲಿ ನಾವು ಅತ್ಯುನ್ನತವಾದಂತಹ ಉತ್ಕೃಷ್ಟವಾದಂತಹ ಟಿವಿಗಳನ್ನ ಮಾಡಿದ್ದೀವಿ. ಕಂಪ್ಯೂಟರ್ಗಳಿದಾವೆ, ಪ್ರೊಜೆಕ್ಟರ್ಗಳಿದಾವೆ, ಮತ್ತೆ ಕ್ರೀಡೋಪಕರಣಗಳಿದಾವೆ, ಮತ್ತೆ ಮ್ಯೂಸಿಕ್ ಟೀಚರ್ಸ್ ಇದ್ದಾರೆ, ಮತ್ತೆ ಮಕ್ಕಳು ಕೂರೋದಕ್ಕೆ ಅತ್ಯುತ್ತಮವಾದಂತಹ ಡೆಸ್ಕ್ಗಳ ಸೌಲಭ್ಯ, ಮತ್ತೆ ಶಾಲೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಬ್ಯಾಗ್ಗಳು ಇರ್ಬೋದು, ತಟ್ಟೆ ಲೋಟಗಳಿರ್ಬೋದು, ಕುಡಿಯೋ ನೀರಿನ ಒಳ್ಳೆ ವ್ಯವಸ್ಥೆ ಇರ್ಬೋದು. ಮತ್ತೆ ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನದಾಗಿ ನಮ್ಮ ಶಾಲೆಯಲ್ಲಿ ಕೆಲವೊಂದು ಆಯುರ್ವೇದಂತ ಒಂದು ಔಷಧೀಯ ಗುಣಗಳನ್ನು ಇರ್ತಕ್ಕಂಥ ಗಿಡಗಳನ್ನು ಕೂಡ ಪೋಷಣೆ ಮಾಡಿ ಅಲ್ಲಿಂದ ಕೆಲವು ಸಣ್ಣ ಪುಟ್ಟ ಮೈನರ್ ಕಾಯಿಲೆಗಳಿಗೆ ನಾವು ಅಲ್ಲೇ ಔಷಧಿಗಳನ್ನ ಮಕ್ಕಳಿಗೆ ಕೊಟ್ಟು
ಆ ರೋಗವನ್ನು ಗುಣಪಡಿಸ್ತಕ್ಕಂಥ ಒಂದು ವಿನೂತನವಾದ ಯೋಜನೆಯನ್ನು ಮಾಡಿದೀವಿ. ಜೊತೆಗೆ ಮಕ್ಕಳ ಆರೋಗ್ಯಕ್ಕೆ ನೀರು ಕುಡಿಯತಕ್ಕಂಥ ಒಂದು ಯೋಜನೆ ಬೆಲ್ ಮಾಡ್ತಾ ಇದೀವಿ, ನೀರಿನ ಬೆಲ್ ಅಂತೇಳಿ. ಅದು ಕೂಡ ವಿಶೇಷವಾಗಿ ಅದು ಕ್ರಾಂತಿಯಾಗಿದೆ ಇವತ್ತು, ವಾಟರ್ ಬೆಲ್ಲು. ಈ ಮಕ್ಕಳಿಗೆ ಏನೇ ಇದ್ರೂ ಕೂಡ ಮೊದಲು ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕು. ಮಕ್ಕಳು ಆಟ ಪಾಠಗಳಲ್ಲಿ ಹೆಚ್ಚು ಆಸಕ್ತಿಯಿಂದ ಅವರು ನೀರು ಕುಡಿಯೋದೇ ಮರ್ತು ಬಿಡ್ತಾರೆ. ಆ ದೃಷ್ಟಿಯಿಂದ ನಾವು ಇವತ್ತು ಮಕ್ಕಳಲ್ಲಿ ನೀರು ಕುಡಿತಕ್ಕಂಥ 2 ವಿನೂತನವಾದ ಬೆಲ್ಗಳನ್ನ ಮಾಡಿಕೊಂಡು ಮಕ್ಕಳಲ್ಲಿ ನೀರು ಕುಡಿಸ್ತಕ್ಕಂಥ ಒಂದು ಉತ್ತೇಜಕ ನಾವು ಮಕ್ಕಳನ್ನ ಪ್ರೇರೇಪಿಸ್ತಾ ಇದೀವಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಪೀರಪ್ಪ ನೀನಾಸಂ ಅಂತ. ನಾನು ಮಾಸ್ಟರ್ ಡಿಗ್ರಿಯಲ್ಲಿ ನಾನು ಕಲೆ ಮತ್ತು ಸಾಹಿತ್ಯ ಬಗ್ಗೆನೇ ನಾನು ಮಾಸ್ಟರ್ ಡಿಗ್ರಿ ಮುಗಿಸಿದ್ದು, ನೀನಾಸಂ ಪಾಸ್ಔಟು. ಈ ಚೆಲ್ಲಳ್ಳಿಯಲ್ಲೇ ಮಕ್ಕಳನ್ನ ಯಾಕೆ ಅಷ್ಟೊಂದು ನಾವು ಜನಸಂಖ್ಯೆನ ಜಾಸ್ತಿ ಮಾಡ್ತಾ ಇದೀವಿ ಅಂದರೆ, ಇಲ್ಲಿ ಎಲ್ಲ ರೀತಿ ಟೀಚರ್ಸು ಇದ್ದಾರೆ. ಆಮೇಲೆ ಕಲೆಗೆ ಸಿಕ್ಕಾಪಟ್ಟಿ ಗೌರವ ಇದೆ. ಆ ಮಕ್ಕಳಿಗೆ ಕಲಿಕೆ ಜೊತೆಗೇನೆ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ನಮಗೆ ಇಲ್ಲಿ ಸಂಗೀತ ಟೀಚರ್ ತೊಗೊಂಡಾದ್ಮೇಲೆ ನಾನು ಅರಿವು ಮೂಡಿಸಕ್ಕಂಥ ಗೀತೆಗಳಾಗ್ಲಿ, ಕ್ರಾಂತಿ ಗೀತೆಗಳಾಗ್ಲಿ, ಜನಪದ ಗೀತೆಗಳಾಗ್ಲಿ, ಹೀಗೆ ಹಲವಾರು ರೀತಿಯ ಹಾಡುಗಳನ್ನು ಹೇಳ್ಕೊಡ್ತಾ, ಜನಪದ ನೃತ್ಯಗಳನ್ನು ಹೇಳ್ಕೊಡ್ತಾ, ಮಕ್ಕಳಿಗೆ ನಾಟಕ, ಸ್ಕಿಟ್ಟು, ಈ ರೀತಿ ಈಗ ಮಾಡೋದ್ರಿಂದಾಗಿ ನಾವು ಕ್ಲಾಸ್ ರೂಮ್ ಮಟ್ಟಕ್ಕೆ ಎಲ್ಲೇ ಹೋಗಿದ್ರು ಕೂಡ ಪಟ್ಟ ಕುಣಿತ, ಪೂಜೆ ಕುಣಿತ ಅಂತ ಮಾಡಿದ್ರೆ ಜನರು ಹೌದಲ್ಲ ಚೆಲ್ಲಳ್ಳಿ ಶಾಲೆ ಎಷ್ಟೊಂದು ಇದಾಗ್ಬಿಟ್ಟಿದೆ ಅನ್ನೋದು ಜನರು ಮನಸ್ಸಲ್ಲಿ ಕೂಡ ಅದೊಂದು ಮೂಡಿಬಿಟ್ಟಿದೆ ಸರ್. ಹಾಗಾಗಿ ಸುತ್ತಮುತ್ತ ಹಳ್ಳಿಯಲ್ಲಿ ಕೂಡ ನಾವು ಮಕ್ಕಳಿಗೆ ಚೆಲ್ಲಳ್ಳಿಗೆ ನಾವು ಈ ಸಲ ನಾವು ದಾಖಲಾತಿ ಮಾಡ್ತಾ ಇದೀವಿ. ಅಲ್ಲಿ ಎಲ್ಲ ಸೌಲಭ್ಯ ಇದೆ ಅಂತೇಳಿ ಪೇರೆಂಟ್ಸ್ ಕೂಡ ಅದಕ್ಕೆ ತುಂಬಾ ಖುಷಿ ಪಡ್ತಿದ್ದಾರೆ ಸರ್. ಇಲ್ಲಿ ಅಡ್ಮಿಷನ್ ಮಾಡಕ್ಕೆ ಮಕ್ಕಳಿಗೆ ಈ ಕಲೆ ಸಾಹಿತ್ಯ ಕಲಿದ್ರಿಂದ ಏನಪ್ಪಾ ಅಂದ್ರೆ ಮಕ್ಕಳು ಓಪನ್ ಅಪ್ ಆಗ್ತಾರೆ. ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಾದ್ರೆ ಭಯ ಮತ್ತು ಹೆದರಿಕೆ ಯಾವುದೂ ಇರೋದಿಲ್ಲ. ಆಮೇಲೆ ಅವ್ರು ಏನೇ ಮಾಡ್ಲಿಕ್ಕೂ ಕೂಡ, ಯಾಕಂದ್ರೆ ಈ ಶಿಕ್ಷಕರು ಪ್ರತಿ ಭಾಷಣಗಳನ್ನೆಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ನಾವು ಹಾಡು ಕಲಿಕೆ ಹೇಳ್ಕೊಡ್ದ್ರಿಂದ ಅವ್ರಿಗೆ ಧೈರ್ಯ ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅದು ಹೆದರಿಕೆ ಮುಜುಗರ ಅನ್ನೋದು ಇರೋದಿಲ್ಲ ಮಕ್ಕಳಿಗೆ. ಈ ಕಲೆ ಸಾಹಿತ್ಯ ಯಾಕೆ ಹೇಳ್ಕೊಡ್ಬೇಕಂದ್ರೆ, ಯಾವ ಒಬ್ಬ ವ್ಯಕ್ತಿ, ಯಾವ ಒಂದು ವಿದ್ಯಾರ್ಥಿ, ಯಾವ ಪ್ರತಿಯೊಬ್ಬನಲ್ಲೂ ಒಂದು ಕಲೆ ಇರ್ತದೆ. ಆ ಕಲೆನ ಹುಟ್ಟುಕೊಳ್ಳಕ್ಕೆ ಚಾನ್ಸ್ ಆಗತ್ತೆ ಸರ್. ಅದ್ರ ಮುಂದೆ ಅದರಲ್ಲೇ ಅವ್ರು ಮುಂದುವರಿಬಹುದು. 2021 ಅಲ್ಲಿ LKG UKG ಪ್ರಾರಂಭ ಆಯ್ತು ಸರ್. ಅವಾಗ ಬೆರಳಿಕೆ ಅಷ್ಟೇ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ರು. ಯಾಕಂದ್ರೆ ಪ್ರಚಾರ ಇರ್ಲಿಲ್ಲ, ಅಕ್ಕಪಕ್ಕ ಊರುಗಳಿಗೆ ಇಲ್ಲಿ LKG UKG ಪ್ರಾರಂಭ ಆಗಿದೆ ಅಂತ ಗೊತ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ 8-10 ಜನ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ರು. ಈಗ ನಾವು ಪ್ರತಿ ವರ್ಷ ದಾಖಲಾತಿ ಆಂದೋಲನ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ಮತ್ತೆ ಅವ್ರಿಗೆ ಒಂದು ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆನ ಮಾಡ್ಕೊಟ್ಟಿರೋದ್ರಿಂದ ಸೊ ಇವಾಗ ದಾಖಲಾತಿ ಹೆಚ್ಚಾಗಿದೆ. LKG UKG ಇದೆ. ಯಾಕಂದ್ರೆ LKG UKG ನಮಗೆ ಫೀಡಿಂಗ್. ಸೊ LKG UKG ನಾವು ಮಕ್ಕಳನ್ನ ಆಕರ್ಷಣೆ ಮಾಡಿದ್ರೆ ಅದೇ ಮಕ್ಕಳು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಮಗೆ ಕಂಟಿನ್ಯೂ ಆಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಸೊ ಆ LKG UKG ಆಕರ್ಷಣೀಯವಾಗಿ ಮಾಡಿದೀವಿ. ಸೊ ಅಲ್ಲಿಗೆ ಒಬ್ಬ ಟೀಚರ್ ಅನ್ನ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಇವಾಗ ದಾಖಲಾತಿ ಹೆಚ್ಚಾಗಿದೆ ಸರ್. ಈಗ ಅಲ್ಲ 20-25 ಮಕ್ಕಳು ಇದ್ದಾರೆ. ಸೊ ಅದೇ ಮಕ್ಕಳು ನಮಗೆ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಂಗೆ ಪ್ರಮೋಟ್ ಆಗ್ತಾರೆ. ಇವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹೋದ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡೋದು. ಈಗ ಫಸ್ಟ್ ಟು 5th ವರೆಗೂ ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಎಲ್ಲ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇದ್ದಾರೆ. ಜೊತೆಗೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ಗೂ ನಾವು ಉತ್ತೇಜನ ಕೊಡ್ತಾ ಇದೀವಿ. ಅದಕ್ಕೆ ಮ್ಯೂಸಿಕ್ ಟೀಚರ್ನ ಕೊಟ್ಟಿದ್ದಾರೆ ಒಬ್ರನ್ನ, ಮತ್ತೆ PE ಟೀಚರ್ ಇದ್ದಾರೆ. ಸೊ ಮಕ್ಕಳಿಗೆ ಈ ತರ ಬೇರೆ ಬೇರೆ ಆಕ್ಟಿವಿಟೀಸ್ ಗಳ ಮೂಲಕ ನಾವು ಮಕ್ಕಳಿಗೆ ಕಲಿಕೆನ ಮಾಡ್ತಾ ಇದೀವಿ. ಸೊ ಕಲಿಕೆಯಿಂದ ಶಿಕ್ಷಣ ಅನ್ನೋದ್ರ ಕಡೆಗೆ ನಮ್ ಗಮನ ಹರಿಸ್ತಾ ಇದೀವಿ ಸರ್. ಸರ್ ನಮ್ಗೆ ಇಷ್ಟ ಆಯ್ತು ಸರ್. ಇದು ಸರ್ಕಾರಿ ಶಾಲೆ ಪ್ರೈವೇಟ್ ಸೇರಿಸಿದ್ವಿ. ಸುಮ್ನೆ ಯಾಕೆ ದುಡ್ಡು ಖರ್ಚು ಮಾಡ್ಕೊಂಡು, ಗೌರ್ಮೆಂಟ್ ಎಲ್ಲ ಸೌಲಭ್ಯ ಇದೆ ಅಲ್ಲ ಸರ್, ಅದಕ್ಕೆ ನಮ್ಗೆ ಅಲ್ಲಿಗೆ ಸೇರ್ಸ್ಬೇಕಂತ ಇಷ್ಟ ಆಯ್ತು ಸರ್ ನಮ್ಗೆ. ಅದಕ್ಕೆ ನಮ್ಮ ಮಗನ ನಾವು ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇದ್ವಿ ಸರ್. ಮೊದಲು ಎಲ್ಲಿ ಹೋಗ್ತಾ ಇದ್ದ? ಇದು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದೆ ಸರ್. ಅದಕ್ಕೆ ಇವಾಗ ನಾವು ಗೌರ್ಮೆಂಟ್ ಇದ್ ಮಾಡಿ ಗೌರ್ಮೆಂಟ್ ಇದು ಸರ್ಕಾರಿ ಶಾಲೆಗೆನೆ ಸೌಲಭ್ಯ ಇರೋದಕ್ಕೆ ಅದಕ್ಕೆ ನಾವು ಅಲ್ಲಿಗೆ ಸೇರಿಸ್ತಾ ಇದ್ವಿ. ಬುಕ್ಸ್, ಯೂನಿಫಾರ್ಮ್, ಶೂ ತಾಯಿಂದ ಊಟ, ಬಿಸಿ ಊಟ, ಮಧ್ಯಾಹ್ನ ಹೊತ್ತು ಎಲ್ಲಾನು ಸೌಲಭ್ಯ ಇದೆ ಸರ್. ನಮ್ಗೆ ಇಷ್ಟ ಆಯ್ತು ಸರ್. ಅದಕ್ಕೆ ನೀವಿನ್ನು ಆರ್ಟ್ ವಿಶ್ವಭಾರತಿ 24 ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.